ಹಾಯ್ ಫ್ರೆಂಡ್, ನಮಸ್ತೆ. ಲತಾ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ನಿಮಗೆ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಮೂತಾಗಿರೋಂಥ ಚಕ್ಲಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ಪು ಕಡಲೆ, 1 ಕಪ್ ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ ಅಥವಾ ಓಂಕಾಳು, ಎಣ್ಣೆ. ಈಗ ಮೊದಲಿಗೆ ಕಡಲೆನ ಪೌಡ್ರ್ ಮಾಡ್ಕೊಳ್ಳೋಣ ನೈಸಾಗಿ. ನೋಡಿರಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಬೇಕಂದರೆ ಇದನ್ನು ಜರಡಿ ಇಟ್ಕೊಳ್ಳೋಣ. ನೋಡಿರಿ, ಈ ಥರ ಪೌಡ್ರು ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಯಾವ ರೀತಿ ಅಂದರೆ, ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಕಡಲೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1.5 ಕಪ್ಪು ನೀರು, 1/4 ಅಥವಾ 1.5. ಇದನ್ನು ಕಾಯಿ ಬಿಡೋಣ. ನೀರು ಬಿಸಿ ಆಗಬೇಕಾದ್ರೇ ಅಜ್ವಾನ, ಉಪ್ಪು ಮತ್ತು ಖಾರದ ಪುಡಿ. ಇದನ್ನು ಇನ್ನೂ ಸ್ವಲ್ಪ ಬಿಸಿಯಾಗಕ್ಕೆ ಬಿಡೋಣ. ನೀರು ಬಿಸಿಯಾಗಿದೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಸ್ಟವ್ನ ಸ್ವಲ್ಪ ಸ್ಲಿಮ್ಮಾಗಿ ಇಟ್ಕೊಳ್ಳೋಣ. ಈಗ ತಿರುಗಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಇದಕ್ಕೇನೆ ಕಡಲೆ ಹಿಟ್ಟು ಹಾಕೋಣ. ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಈ ಥರ ಮಿಕ್ಸ್ ಆದಮೇಲೆ ಕೆಳಗಿಟ್ಟು ಪ್ಲೇಟಲ್ಲಿ ಹಾಕಿ ಕಲಿಸ್ಕೊಳ್ಳೋಣ. ಇದಕ್ಕೇನೆ ಇವಾಗ 4-5 ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಿಟ್ಟಿಗೆ ಹಾಕೊಳ್ಳೋಣ. ಈ ಥರ ಇದೆ, ಬಿಸಿ ಇದೆ. ನಾವು ಹಿಟ್ಟನ್ನು ಯಾವ ರೀತಿ ನಾದ್ಕೊತೀವೋ ಆ ಥರ ಚಕ್ಲಿ ಬರ್ತವೆ, ತುಂಡಾಗಲ್ಲ. ಅದಕ್ಕೆ ಇವಾಗ ಕಾಸಿರೋ ಎಣ್ಣೆನ ಹಾಕೊಳ್ಳೋಣ. ಬಿಸಿ ಇರುತ್ತೆ, ಸ್ವಲ್ಪ ಬಿಟ್ಟು ಸ್ಪೂನಲ್ಲೇ ಹಾಕ್ಕೊಳ್ಳಿ. ಈ ರೀತಿ ಇಟ್ಟು ರೆಡಿ ಮಾಡ್ಕೊಂಡು ಈಗ ಚಕ್ಲಿ ಮಾಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಬೇಕು. ಇವಾಗ ರೆಡಿ ಆಯಿತು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.